ಕಾರ್ಮಿಕರ ಹೋರಾಟಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಇವರ ಜೊತೆಗೆ ಕುಟುಂಬವನ್ನು ಘಟನೆಯ ಹಿನ್ನೆಲೆ ಹನುಮಂತಪ್ಪ ಮತ್ತು ಮಂಜುಳಾ ಹುಲಿ ಎಂಬವರು ಮನೆಯವರು ಇವರಿಗೆ ನಂತರ ಯುವತಿಯನ್ನು ಬೇರೆ ಮದುವೆ ಮಾಡಲಾಯಿತು. ಆದರೆ ಮದುವೆಯಾಗಿ ಕೆಲವು ದಿನಗಳ ನಂತರ ಹನುಮಂತಪ್ಪ ಈ ಕಾರಣದಿಂದ ಕುಟುಂಬವನ್ನು ಪರ್ವತಮಲ್ಲ ಎಂಬ 8 ವರ್ಷಗಳ ಬಹಿಷ್ಕಾರ ಮಾಡಲಾಗಿತ್ತು ಎಂದು ಊರಿನಿಂದ ಕೊಪ್ಪಳ ತಾಲೂಕಿನ ಶಿಲಕಮುಖಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ನಾನು ಸುಮಾರು ಸಣ್ಣ ವಯಸ್ಸಿನಾಗ ಒಂದು ವಿಷಯ ಹೇಳ್ಬಿಡ್ತೇವೆ. ಈ ಲೋಕಲ್ ರಾಜ್ಯದಲ್ಲಿ 6ನೇ ತಿಂಗಳಾಗ ಕೆರೆ ಒಳಗೆ ಮುತ್ತು ಚಲವಾದಿ ಅಂತಿದ್ರು ಕ್ಲಾಸ್ಮೇಟ್ ಯಾಕಂದ್ರೆ ತಮ್ಮ ಅವ್ರ ಮನ್ಯಾಗ ನಾವು ಅಲ್ಲಿ ಆಡಕ್ಕೆ ಹೋಗಿದ್ವಿ, ಅದೇ ಆಡ್ತಿದ್ವಿ. ಅವಾಗ ಈಗ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರೆ ಆ ಚಿಂತಾಜನಕ ಅದಕ್ಕೆ ದಯವಿಟ್ಟು ಈ AC ರೂಮ್ನಲ್ಲಿ ಕುರಿತು ಎಲ್ಲ ಅಧಿಕಾರ ಮಾಡುವಂಥ ಅಧಿಕಾರಿಗಳಿಗೆ ಒಂದು ವಿನಂತಿ, ಇವ್ರು ಇರ್ಲಿಕ್ಕಪ್ಪ ನೀವಿಲ್ಲ, ಅವ್ರು ಇರ್ಲಿಕ್ಕಪ್ಪ ನೀವಿಲ್ಲ. ಹೀಗಾಗಿ ದಯವಿಟ್ಟು ವಿನಂತಿ, ಸುಮಾರು ಎಷ್ಟೋ ವರ್ಷದ ಬೇಡಿಕೆ ಅದಾವ. ಈಗ ಈ ಬೇಡಿಕೆ ಈಡೇರಿಸಿದ್ರೆ ಇದ್ದಂಥ ಸರ್ಕಾರಕ್ಕೆ ಒಂದು ಗಣಿತ ಗೌರವ ಬರ್ತೈತಿ. ದಯವಿಟ್ಟು ಒಂದು ಎಲ್ಲ ರಾಜ್ಯಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಈಗಿನ ಸಮಸ್ಯೆ ಇದು ಸುಮಾರು ಭಾಳ ಇದು ಹೊಳೆ ಮುಂದೆ ಹೆಣ ಅಂತಾರ. ಇದು ಹೆಣ ಜಪ್ಗೆ ತಗೊಂಡ್ಬಿಟ್ಟು ಹಂಗೆ ಈಗ ಜಪ್ಗೆ ತಗೊಂಡು ಮುಂದೆ ಮಾಡೋದು ಭಾಳ ಅಂತ ಹೇಳ್ತಾರೆ. ದಯವಿಟ್ಟು ವಿನಂತಿ, ಈ ಬೇಡಿಕೆ ಭಾಳ ಮತ್ತು ಇವ್ರ ಪರಿಸ್ಥಿತಿ ನೋಡಿದ್ರೆ ಲೋಕಲ್ ಸ್ಯಾನಿಟರಿ ಅಧಿಕಾರಿಗಳ ಒಂದು ವಿನಂತಿ ಐತಿ, ಅವ್ರಿಗೆ ಕ್ಲೋಸು, ಮಾಸ್ಕು, ಬೂಟು, ಗ್ಲೌಸು ಎಲ್ಲವೂ ಬರ್ತಾವ. ಯಾಕೆ ಕೊಡೋದಿಲ್ಲ ನೀವು? ಯಾಕೆ ಕಾಣ ಕೊಡೋಲ್ಲ? ಈಗ ನಾವು ಯಾರು ಹೇಳೋದು ಮಾಡಿಬಿಟ್ಟು ಅವರು ಹೇಳೇ ನೋಡ್ಬೇಕು, ಹೋಗಿ ನಿಂತು ಉದಾಹರಣೆ. ಮತ್ತು ಈಗ ಇಂಥ ಪರಿಸ್ಥಿತಿ ಎಲ್ಲ ಕರೋನಾ ಟೈಮ್ ಇದು ಜೇಲ ಅವ್ರ ಮನಸ್ಸು ಮಾಡಿ ಏನಾದ್ರು ಮನಸ್ಸು 24/7 ಅಂತ ನೀರಿಗೆ ಹೆಸರು ಇಟ್ಟಲ್ಲ, ಅದು ನೀರು ಬಂದ್ ಆಗುತ್ತೆ. ಅವ್ರು ಈಗ 24/7 ಇವ್ರು ಒಂದ್ ವೇಳೆ ಮನಸ್ಸು ಮಾಡಿ ಕೆಲಸ ಸ್ಥಗಿತ ಮಾಡಿಬಿಟ್ರಪ್ಪ ಅಂತಂದ್ರೆ ಸತ್ಯಾನಾಶ ಆಗುತ್ತೆ. ಈಗ ನೋಡಿ ಎಷ್ಟೋ ಸಮಸ್ಯೆ ಆಗ್ಬಿಟ್ಟು ಹೊರಾಗ ಆದ್ರೂ ಸ್ಪಂದನೆ ಮಾಡ್ತಾರೆ ಅಂತ ಈ ಹೋರಾಟಕ್ಕೆ ಎಲ್ಲಿ ಕರೆದ್ರು ನಮ್ಮ ಸಮಿತಿ ಬರಕ್ತಾ ಇರೋದು. ನಗರ ಬಗ್ಗೆ ಹೋರಾಟ ಬಗ್ಗೆ ನಾವೆಲ್ಲ ಕಳ್ಕೊಂಡಿದ್ದೇವೆ ಅಂತ ನಿಮ್ಮ ಹೋರಾಟಕ್ಕಾಗಲಿ. ಆಮೇಲೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡ್ರಿ. ಆಮೇಲೆ ಇವ್ರಿಗೆ ಆರೋಗ್ಯದ ಏನೇನು ಅದಾವ ಕೆಟ್ಟ ಪಟ್ಟಿಲ್ಲ ಅವ್ರು ಕೆಲವು ಮಂದಿ ಅದು ಉದಾಹರಣೆ ಮಾಡ್ಬೋದು. ಎಷ್ಟೋ ಮಂದಿ ಇರ್ತೈತೆ ನಮ್ಮ ಕಡೆ ಇಲ್ಲಿ ಕೆಲಸ ಮಾಡೋರು ಎಷ್ಟೋ ಮಂದಿ ಸಣ್ಣ ಸಣ್ಣ ವಯಸ್ಸನ್ನು ತಿರ್ಕೊಂಡ್ಬಿಟ್ರೆ. ಉದಾಹರಣೆ ಏನಪ್ಪ ಅಂದ್ರೆ ಅವ್ರು ಇಳಿಬೇಕು, ಇದ್ರಾಗ ಡ್ರೈನೇಜಾಗ ಇಳಿಬೇಕಂತಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ. ಬೇಕಾದ್ರೆ ಅಲ್ಲಿಂದ ಬೇಕಾದ್ರೆ ಚಾಲೆಂಜ್ ಮಾಡ್ತಾನೆ ನಾನು ಹಿಡ್ಕೊಂಡು ಅಲ್ಲಿ ಅವರು ಡ್ರೈನೇಜ್ ಇರ್ತಂತ ಬೇಕಾದ್ರೆ 10 ನಿಮಿಷ ತಿನ್ಕೊಟ್ರಪ್ಪ ನಿಮ್ಮ ಮನೆ ಬಂದು ಕಸ ಬರೀತಾರೆ ಅಂತ. ದಯವಿಟ್ಟು ಏನು ಮಾಡಬೇಕು ಅವ್ರಿಗೆ ಅಧಿಕಾರಿಗಳಿಂದ ಬಂದರೆ ಅವ್ರಿಗೇನಾದರೂ ನೀವು ಅನ್ಯಾಯ ಮಾಡಿದ್ರೆ, ಅವ್ರಿಗೇನಾದರೂ ಇದು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಅನ್ಮಾಡ್ತಾನೆ ಮತ್ತು ನಿಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಅಂತ ದಯವಿಟ್ಟು ಸಮಸ್ಯೆ ಬಗೆಹರಿಸ್ಬೇಕು. ಅದು ರಾಜ್ಯ ಮಟ್ಟದ ಸಮಸ್ಯೆ ಬಗೆಹರಿಕತೈತೆ ಹತ್ತೈತೆ. ಯಾಕಂದ್ರೆ ಹೋರಾಟ ಹೆಂಗಾತಪ್ಪ ಅಂದ್ರೆ ಇದು ರಾಜ್ಯ ಮಟ್ಟದ ಹೋರಾಟ ಐತಿ. ಅದು ಜೋಡಿನೂ ದಯವಿಟ್ಟು ಈ ಸಂಘದ ಅಧ್ಯಕ್ಷರು ಯಾರು ಹೊಸಣ್ಣ ಅದು ಹುಡುಗಮ್ಮ ಒಂದು ವಿಷಯ ಹೇಳ್ತಾರೆ, ನೀವು ಏನು ಅವ್ರು ಕಾಲ ಮೊದಲು ನೀವು ಕಾಯ್ಕೊಂಡ್ರಿ ಎಂತ ಸಣ್ಣ ಸಣ್ಣ ಮಕ್ಕಳು ತಿಳ್ಕೊಂಡ್ರೆ ಮಾತಾಡಿ ನೀವು ಈಗ ಆಫೀಸರ್ ಏನು ಮಾಡ್ತಾರೆ ಅದಕ್ಕೆ ಇಲ್ಲಿವರೆಗೂ ನಮಗೆ ಬರಲಿಕ್ಕೆ ಸಹಕಾರ ಮಾಡುವಂಥ ಎಲ್ಲ ನಮ್ಮ ಪೌರ ಸಂಘಕ್ಕೆ ಮತ್ತೆಲ್ಲ ಸಿಬ್ಬಂದಿಗೆ ಒಂದೊಂದು ವಿಷಯ ನಾನು ನಾಲ್ಕು ಜೈ ಹಿಂದ್ ಜೈ ಕರ್ನಾಟಕ. ನಾವಿಲ್ಲಿ ದೀಪು ದೀಕ್ಷಾ ಟ್ರಸ್ಟಿಂದ ಮತ್ತು ಯೂನಿಯನ್ ಟ್ರಸ್ಟ್ ಮತ್ತು ಭೀಮ್ ಆರ್ಮಿ ಅದರಲ್ಲಿಂದ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದೀವಿ. ನಾವು ಏನೇ ಬರಲಿ ಯಾವುದೇ ಕಾರಣಕ್ಕೂ ಈ ಮುಸ್ಕರ ನಿಲ್ಬಾರ್ದು. ಅದು ಊರು ಹೊಲಸ್ನಾಗ್ಲಿ ಏನೇ ಆಗಲಿ ಅದು ಅವ್ರಿಗೆ ನಾಟ. ಈಗಾಗಲೇ ನಮ್ಮ ಮಾರ್ಕೆಟಿಗೆ ಹೋದಾಗ ಒಂದು 4 ಮಂದಿ ಹೇಳಿದ್ರು, ಮೇಡಮ್ ಅವರ ಜಗ್ಗಿ ಹೊಲಸ್ತಾಯ್ತ್ರಿ ನಾರಕತ್ತೈತ್ರಿ. ಇನ್ನೂ ನಾರ್ಲಿ ಅಧಿಕಾರಿಗಳು AC ರೂಮ್ನಾಗ ಕುಂತು ಆರಾಮು ಜೀವನ ಮಾಡ್ತಾರ ನೋಡು, ಅವ್ರಿಗೆ ಇದು ನಾಟ ಬಡಿಬೇಕು. ಅವ್ರಿಗೆ ನಾವಷ್ಟೇ ಯಾಕೆ ಈ ನಾಟ ತಗೋಣ? ಒಂದು ಹಂದಿ ಸತ್ರು ಪೌರ ಕಾರ್ಮಿಕರನ್ನ ಕರೀರಿ, ಒಂದು ನಾಯಿ ಸತ್ತಿದ್ರು ಪೌರ ಕಾರ್ಮಿಕರನ್ನ ಕರೀರಿ. ಅವ ಯಾವನೇ ಹುಡುಗ ಯಾರೇ ಸತ್ರು ಅದು ಹೆಣ ಹೂಡಕ್ಕೂ ಪೌರ
ಕಾರ್ಮಿಕರು ಬೇಕು. ಮತ್ತೆ ಅವ್ರನ್ನ ಬೇಡಿಕೆಗಳು ಈಡೇರ್ಸಕ್ಕೆ ನಿಮ್ಗೆ ಗೊತ್ತಾಗಂಗಿಲ್ಲ. ಎಲ್ಲದಕ್ಕೂ ಪೌರ ಕಾರ್ಮಿಕರೇ ಬೇಕು. ಮತ್ತೆ ಅವ್ರದ್ದು ಏನೈತಿ ಸಮಸ್ಯೆಗಳನ್ನ ತಿಳ್ಕೊಂಡು ಅವ್ರದ್ದು ಏನ್ ಬೇಡಿಕೆ ಐತಿ ಅದನ್ನ ಇದು ಮಾಡಕ ನಿಮ್ಗೆ ಯಾರಿಗೆ ಗೊತ್ತಾಗಂಗಿಲ್ಲ. ಊರು ಹೊಲಸ್ನಾಗ್ಲಿ ಓಣಿ ಹೊಲಸ್ನಾಗ್ಲಿ ಇದು ನಾತ ಎಲ್ಲಿ ತನ ಮುಟ್ಬೇಕಂದ್ರೆ ನಿಮ್ಮ ಬೇಡಿಕೆ ಈಡೇರ್ತಾರೆ. ಈ ನಾತ ಹಂಗೆ ಹರಡ್ಲಿ, ಇದು ಗೊತ್ತು ನಾತ ಅವ್ರಿಗೆ ಬೆಳಿಲದು. ಯಾಕೆ ಅನ್ಕೋಸ್ತೀರಿ ಅದನ್ನೆಲ್ಲ? ನಾವು ಸದಾ ನಿಮ್ ಜೊತೆ ಇರ್ತೀವಿ. ಯಾವ ಟೈಮ್ ಕರೀರಿ, ಸದಾ ನಿಮ್ ಜೊತೆ ಇರ್ತೀವಿ. ನಾವು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಇದ್ರದ್ದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮರನ್ನು ನಮ್ಮ ಅಕ್ಕಂಗಿರು ಇದೇ ಇದ್ರೊಳಗನ ದುಡಿತಾರೆ. ನನಗೆ ಗೊತ್ತದ್ರದ್ದು ಏನಂತೇಳಿ. ನಾನು ಪ್ರತಿ ತರದ್ದು ಬಜಾರ್ಗೆ ಹೋಗೋ ಮುಂದೆ ಅವಾಗೆಲ್ಲರಿಗೂ ಹೇಳ್ತಿರ್ತೀನಿ ನಾನು, ಕೈಗೆಲ್ಲ ಇದು ಗ್ಲೌಸ್ ಹಾಕೋರಿ, ಮಾಸ್ಕ್ ಹಾಕೋರಿ, ನೀಟ್ನೆಸ್ ಇದು ಮಾಡ್ರಿ. ನೀವು ನಿಮ್ದು ಒಂದು ಜೀವನ ಐತಿ. ಯಾರೋ ಕರೀತಾರ ಚರಂಡಿ ಗಿಳಿ ಅಂತಾರ, ಇಳಿಬೇಕಾಗುತ್ತೆ. ನಿಮ್ಮದು ಏನು ಸೌಕರ್ಯಗಳದ ನೋಡಿ ನಂದು ಕೇಳಿ ಇಳಿರಿ. ನಿಮ್ದು ಜೀವನದ ನಾಳೆ ಮಕ್ಕಳದಾವು ಎಲ್ಲ ನೋಡ್ಕೋಬೇಕು. ಅಂದ್ರೆ ಇಷ್ಟು ಎಲ್ಲಾ ಬೇಡಿಕೆನೂ ಈಡೇರಿಸ್ತಾರ. ಪೌರ ಕಾರ್ಮಿಕರ ಬೇಡಿಕೆನ ಯಾಕೆ ಈಡೇರಿಸಂಗಿಲ್ಲ? ಇದು ಪ್ರಶ್ನೆ. ಇದು ಯಾಕಪ್ಪ ಅಂದ್ರ ಒಂದ್ ಊರ್ ಸ್ವಚ್ಛ ಇರ್ಬೇಕಂದ್ರೆ ನೀವೆಲ್ಲಾರು ಬೇಕು. ನಿಮ್ ಬೇಡಿಕೆನೇ ಈಡೇರಿಸಲ್ಲ ಅಂದ್ರ ಈಗ ಎಲ್ಲಿ ತನ ಆಗತ್ತಾಗ್ಲಿ. ಒಂದ್ ಹಂದಿ ಸತ್ತಿ ಒಂದ್ ನಾಯಿ ಸತ್ತಿ ಅಂದ್ರೆ ಸೀದಾ ಹೋಯ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಎಸಿ ರೂಮ್ನಾಗ ಕುಂತಿರ್ತಾರ. ಅವ್ರ ಮನೆ ಮುಂದೆ ಹೋಗಿರ್ಲಿ, ಹೋಗ್ಯಾವ ಎಸಿ ರೂಮ್ನಾಗ ಅಂದ್ರೆ ಗೊತ್ತಾಗುತ್ತೆ ಇದು ವಾಸನೆ ಏನ್ ಅನ್ನೋದು. ಇವರೆಲ್ಲ ಪೌರ ಕಾರ್ಮಿಕರು ಹೆಂಗ್ ಜೀವನ ಮಾಡ್ತಾರ ಅನ್ನೋದು. ಯಾಕಂದ್ರೆ ಆರಾಮ್ ಸರಿ ಇದ್ದಾರೆ ಏನು ಗೊತ್ತಾಗಂಗಿಲ್ಲ. ಅದು ಇಲ್ಲಿ ಬಂದು ದುಡ್ದವ್ರಿಗೆ ಗೊತ್ತು. ಅದು ನಾವ್ ಯಾಕೆ ಹೇಳ್ತೇವೆ, ನಮ್ಮ ಅಣ್ಣತಮ್ಮರು ಇದ್ರಲ್ಲೇ ಕೆಲಸ ಮಾಡ್ತಾರ, ನಮ್ಮ ಅಕ್ಕಂಗಿಯರು ಇದ್ರಲ್ಲೇ ಕೆಲಸ ಮಾಡ್ತಾರ. ನಾವು ಪೌರ ಕಾರ್ಮಿಕರದ್ದು ಇದು ಕುಟುಂಬದಿಂದ ಬಂದವರು, ನಮಗ್ ಗೊತ್ತದು ನೋವುಗಳೆಲ್ಲ. ಎಲ್ಲದನ್ನು ಮಾತಾಡ್ಬೇಕಂತಿತ್ತು, ಅವಕಾಶ ಸಿಕ್ಕಿದ್ದಿಲ್ಲ. ಆದ್ರೆ ಈಗ ಸಿಕ್ಕತ್ತೆ. ಇದನ್ನು ಒಟ್ಟ ಮುಂದುವರಿಸ್ರಿ, ಇದನ್ನ ಬಿಡ್ಬೇಡ್ರಿ. ಎನಿ ಟೈಮ್ ಎಲ್ಲಿ ಅನ್ರಿ, ಬೆಂಗಳೂರು ಅನ್ರಿ, ಎಲ್ಲಿ ಅನ್ರಿ, ನಾವು ಬರಕ್ಕೆಲ್ಲ ಬಿಡ್ತಾ ಇದೀವಿ. ನಾವೆಲ್ಲ ಭೀಮ್ ಆರ್ಮಿಯವರು ಬರ್ತೀವಿ, ನಮ್ ದಿಪು ದೀಕ್ಷಿತ್ ಸಂಸ್ಥೆಯಿಂದ ಬರ್ತೀವಿ, ಯೂನಿಯನ್ ಟ್ರಸ್ಟ್ ಲಿಂದ ಬರ್ತೀವಿ. ಇನ್ನು ಸಾವಿರಾರು ಜನದಂತ ಕೂಡಿ ನಿಮ್ಗೆ ಬೆಂಬಲ ನೀಡ್ತೇವೆ ಅಂತ ಹೇಳ್ತೀವಿ. ಯಾವ್ದಕ್ಕೂ ಎದೆಗುಗ್ಗದೆ ಇದನ್ನ ಮುನ್ನಡೆಸ್ರಿ ಅಂತ ಹೇಳ್ತೀನಿ ನಾನು. ಇಷ್ಟೇ ನನ್ನ ಮಾತು ಮುಗಿಸ್ತು. ಜೈ ಭೀಮ್. ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ. ಈ ಮಾಡಿ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಯಾಕಂತಂದ್ರೆ ನನಗೆ ಇನ್ನೊಂದು ಅನಿಸಿಕೆ ಏನಂತಂದ್ರೆ, ಇಲ್ಲಿ ಸುಣ್ಣ ಮುನ್ಸಿಪಾಲಿಟಿ ನಮ್ಗೆ ಕೂತ್ರೆ ನಮ್ಮ ಬೇಡಿಕೆ ಈಡೇರೋದು ಬಹಳ ಚಾನ್ಸಸ್ ಕಡಿಮೆ. ಆ ಕಾರಣದಿಂದ ನಾನು ರಾಜ್ಯ ಸಂಘಟನೆ ಜೊತೆ ಮಾತಾಡ್ತೀನಿ. ಏನಿಲ್ಲ, ನಾವು ಬೆಂಗಳೂರಿಗೆ ವಿಧಾನಸೌಧ ಕೂತಿ ಹಾಕ್ಲೇಬೇಕು. ಇಡೀ ಕರ್ನಾಟಕ ತುಂಬ ಇದ್ದಂತ ಪೌರ ಕಾರ್ಮಿಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿದ್ರೆ ನಮ್ಮ ಬೇಡಿಕೆ ಈಡೇರಿದ್ದಿಲ್ಲ ಅನ್ನುವ ಒಂದು ಸಂದೇಶವನ್ನ, ಒಂದು ವಿಷಯವನ್ನ ನಾನು ರಾಜ್ಯ ಸಂಘಟನೆ ಜೊತೆ ಮಾತಾಡ್ತೀನಿ. ಇವತ್ತಿನ ದಿವಸ ನಮ್ಮ ಪೌರ ಕಾರ್ಮಿಕರು ಅವರ ನ್ಯಾಯಯುತವಾದ ಬೇಡಿಕೆಗೆ ಈಡೇರಿಸಬೇಕು ಅಂತ ತಿಳ್ಕೊಂಡು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನಿಜವಾಗಿ ದೇಶದ ಗಡಿಯಲ್ಲಿ ಸೈನಿಕರು ಹೇಗೆ ನಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದೇ ಥರ ನಮ್ಮ ನಗರದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಯಾರಿದ್ರೆ ಅವರು ಪೌರ ಕಾರ್ಮಿಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಮ್ಮ ಬೀದಿ ವ್ಯಾಪಾರ ಸಂಘಟನೆ ವತಿಯಿಂದ ನಾವು ಸಹಿತ ಆಗ್ರಹ ಮಾಡ್ತಾ ಇದ್ದೀವಿ. ಅವರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು. ಕೇವಲ ಒಂದು ದಿವಸದಲ್ಲಿ ಅವ್ರ ಕೆಲಸವನ್ನು ಬಿಟ್ಟದಕ್ಕೋಸ್ಕರ ಇವತ್ತ ರಸ್ತೆಯ ಅಕ್ಕಪಕ್ಕದಲ್ಲಿರ್ಬೋದು, ಮನೆಯ ಪಕ್ಕದಲ್ಲಿರ್ಬೋದು, ಇವತ್ತ ಕಪ್ಪು ಎದ್ದು ನಾಡ್ತಾ ಇದೆ. ಕೇವಲ ಒಂದು ದಿವಸಕ್ಕೆ ಅವ್ರು ಇನ್ನೂ 2-3 ದಿವಸ 4-5 ದಿವಸ ಹೀಗೆ ಮುಂದುವರೆದ್ಬಿಟ್ರೆ ಸಂಪೂರ್ಣವಾಗಿ ನಮ್ಮ ನಗರದ ಸಾರ್ವಜನಿಕರ ಬದುಕು ಹಾಳಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಅವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನ ಈಡೇರಿಸಲೇಬೇಕು. ನಾವು ಬೀದಿ ವ್ಯಾಪಾರಸ್ಥರ ಸಂಘಟನೆ ವತಿಯಿಂದ ರಾಜ್ಯ ಸಂಘದ ವತಿಯಿಂದ ಸಹಿತ ಅವ್ರ ಬೆಂಬಲವಾಗಿ ನಿಲ್ತೀವಿ. ಇವತ್ತು ನೈತಿಕವಾಗಿ ಬೆಂಬಲ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ಇಡೀ ಇಳಕಲ್ ನಗರದ ಎಲ್ಲಾ ಬೀದಿ ವ್ಯಾಪಾರಸ್ಥರು ತಮ್ಮ ಕೆಲಸ ಕಾರ್ಯಗಳ ಬದಿಗೊತ್ತಿ ಅವ್ರ ಜೊತೆ ಇರ್ತೀವಿ ಅಂತ ಹೇಳುವಂತ ಮಾತನ್ನ ಹೇಳಿಕೆ